ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಓಲ್ಡ್ ಈಸ್ ಗೋಲ್ಡ್ ಅನ್ನೋ ರೀತಿಯಲ್ಲಿ ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಎನಿವೆ ಅದರಿಂದ ಫುಡ್ ತಯಾರಾದ್ರೂ ಕೂಡ ಅದು ದೇಹಕ್ಕೂ ಒಳ್ಳೇದು ಅಂತಾರೆ, ಆರೋಗ್ಯಕ್ಕೂ ಒಳ್ಳೇದು ಅಂತಾರೆ. ಬಟ್ ಸ್ವಲ್ಪ ಪರಿಸರಕ್ಕೆ ಹಾನಿ ಆಗಬಹುದು ಅದರಿಂದ ಬರುವಂತ ಹೊಗೆಯಿಂದ. ಬಟ್ ಏನು ಮಾಡಕ್ಕಾಗ, ಅಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಳ್ಳಬೇಕು ಸ್ವಲ್ಪ ದಿನದ ಮಟ್ಟಿಗೆ ಅಂತ. ನೇರವಾಗಿ ಈಗ ಮಂಗಳೂರು ಕಡೆಗೆ ಹೋಗೋಣ. ಮಂಗಳೂರಿನಲ್ಲಿ ಮೀನ್ ಊಟ ಮಾಡೋ ಪ್ರಿಯರಿಗೆ ಶಾಕ್ ಎದುರಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಮೀನ್ ಪ್ರಿಯರು ಅತಿ ಹೆಚ್ಚಾಗಿ ಮಂಗಳೂರಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಹೋಟೆಲ್ಗಳಲ್ಲೂ ಕೂಡ ಅದೇ ಸಿದ್ಧ ಆಗೋದು. ಬಟ್ ಅಲ್ಲಿ ಹೋಟೆಲ್ಗಳ ಪರಿಸ್ಥಿತಿ ನೋಡೋದಕ್ಕೂ ಮುನ್ನ ದೇವಸ್ಥಾನದ ಕಡೆಗೆ ಬರೋಣ. ದೇವಸ್ಥಾನದ ಅನ್ನ ಪ್ರಸಾದಕ್ಕೆ ಬ್ರೇಕ್ ಅಂತೆ ನೋಡಿ. ಕದ್ರಿ ಮಂಜುನಾಥ ಸ್ವಾಮಿ ದೇಗುಲದಲ್ಲಿ ಸೌದೆ ಒಲೆ ಮೊರೆ ಹೋಗಿದ್ದಾರಂತೆ. ಸಿಲಿಂಡರ್ ಸಿಗದೆ ಹೋಗಿದ್ದಕ್ಕೆ ಸೌದೆ ಒಲೆಯಲ್ಲಿ ಅಡುಗೆ ತಯಾರು ಮಾಡ್ತಿದ್ದಾರೆ. ಬಂದಂತ ಭಕ್ತಾದಿಗಳಿಗೆ ಪ್ರಸಾದ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಕದ್ರಿ ದೇಗುಲದ ಪಾಕಶಾಲೆಯಲ್ಲಿ ದಿನಕ್ಕೆ 4 ಸಿಲಿಂಡರ್ ಬೇಕಂತೆ ಪ್ರಸಾದ ತಯಾರಾಗಬೇಕು ಅಂದ್ರೆ. ನಿತ್ಯ ಕನಿಷ್ಠ 1,500 ಭಕ್ತರು ಅನ್ನ ಪ್ರಸಾದ ಸ್ವೀಕಾರ ಮಾಡ್ತಾ ಇದ್ರು. ಭಕ್ತರಿಗೆ ಅನ್ನ ಪ್ರಸಾದ ವಿತರಣೆಗೆ ತೊಂದರೆ ಆಗದಂತೆ ಕ್ರಮ ಕೈಗೊಳ್ತಾ ಇದ್ದೀವಿ. ಸೌದೆ ಒಲೆ ತಂದು ಸೌದೆ ಒಲೆಯಲ್ಲೇ ಪ್ರಸಾದ ತಯಾರು ಮಾಡ್ತಾ ಇದ್ದಾರೆ ಅಡುಗೆ ಸಿಬ್ಬಂದಿ. ಕಾರಣ ಅಟ್ಲೀಸ್ಟ್ ಬಂದಂತ ಭಕ್ತಾದಿಗಳಿಗೆ ಸ್ವಲ್ಪ ಪ್ರಸಾದ ಕೊಟ್ರೆ ಸಮಾಧಾನ ಅಂತ. ಭಕ್ತಾದಿಗಳಿಗೂ ಕೂಡ ದೇವಸ್ಥಾನಕ್ಕೆ ಹೋದ ಮೇಲೆ ಪ್ರಸಾದ ಸಿಕ್ಕರೇನೆ ಸಮಾಧಾನ ಅಂತ. ಹಂಗಾಗಿ ಸೌದೆ ಒಲೆ ಮೂಲಕ ಪ್ರಸಾದದ ತಯಾರಿಕೆ ಆಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ವಿಸಿಟ್ ಮಾಡೋದ್ರಿಂದ ಸರಿಸುಮಾರು ಪ್ರಸಾದ ತಯಾರು ಮಾಡಬೇಕು ಅಂದ್ರೆ 4 ಸಿಲಿಂಡರ್ ಬೇಕಾಗ್ತಾ ಇತ್ತಂತೆ. ಬಟ್ ಈಗ ಸಿಲಿಂಡರ್ ಸಿಗ್ತಾ ಇಲ್ಲ ಅನ್ನೋ ಕಾರಣಕ್ಕೆ ನೋಡಿ ಸೌದೆ ಒಲೆ ಹೂಡಿ ಅಡುಗೆ ಮಾಡ್ತಾ ಇರುವಂತಹ ದೃಶ್ಯ. ಆ ಮೂಲಕ ಭಕ್ತಾದಿಗಳಿಗೆ ಪ್ರಸಾದದ ವಿತರಣೆ ಆಗ್ತಾ ಇದೆ. ಗೊತ್ತಿಲ್ಲ ಮಂಗಳೂರಿನಲ್ಲಿ ಹೋಟೆಲಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ. ಬಟ್ ದೇವಸ್ಥಾನದಲ್ಲಂತೂ ಸಿಲಿಂಡರ್ ಇಲ್ಲ. ಹಂಗಾಗಿ ಸೌದೆ ಒಲೆ ಮೂಲಕ ಪ್ರಸಾದ ತಯಾರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಮಂಗಳೂರಿಂದ. ಆದಿತ್ಯ, ದೇವಸ್ಥಾನಗಳಲ್ಲಿ ಪ್ರಸಾದ ಕೊಟ್ರೇನೆ ಸಮಾಧಾನ ಭಕ್ತಾದಿಗಳಿಗೆ ಪ್ರಸಾದ ಸಿಕ್ಕರೇನೆ ದೇವರ ದರ್ಶನ ಆಗಿದ್ದಕ್ಕೂ ಕೂಡ ಪುನೀತ ಅನ್ನುವಂತ ಭಾವ. ಬಟ್ ಪ್ರಸಾದ ಕೊಡ್ಲೇಬೇಕು, ಅನಿವಾರ್ಯ, ಸಿಲಿಂಡರ್ ಇಲ್ಲ, ಸೌದೆ ಒಲೆ ಮೊರೆ ಹೋಗಿದ್ದಾರೆ. ಹೆಂಗ್ ಸಿದ್ಧತೆಗಳಾಗ್ತಾ ಇದೆ? ಮೋಸ್ಟ್ಲಿ ಕೊಡುವ ಪ್ರಸಾದದಲ್ಲೂ ಕೂಡ ಕಡಿತ ಆಗಿದೆಯಾ ಅಂತ ಐಟಮ್ಸ್ ಅಲ್ಲಿ? ಎಸ್, ಖಂಡಿತವಾಗಿ ಸ್ಥಿತಿ. ಯಾಕಂತ ಹೇಳಿದ್ರೆ ಕರಾವಳಿ ಭಾಗ ಅಂತ ಹೇಳಿದ್ರೆ ಇಲ್ಲೊಂದು ಅನೇಕ ಧಾರ್ಮಿಕ ಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳಿರುವಂತಹ ಈ ಒಂದು ಸ್ಥಳ ಆಗಿರುವಂತದ್ದು. ಈ ಸ್ಥಳದಲ್ಲಿ ಇದೀಗ ಅನ್ನಪ್ರಸಾದಕ್ಕೂ ಕೂಡ ಸ್ವಲ್ಪ ಮಟ್ಟಿಗೆ ತೊಂದರೆ ಉಂಟಾಗಿರುವಂತದ್ದು ನಾವು ದೃಶ್ಯದಲ್ಲಿ ಸಂಪೂರ್ಣವಾಗಿ ವಿವರವನ್ನು ತೋರಿಸ್ತಾ ಹೋಗ್ತೀವಿ. ಇದು ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನದ ಪಾಕಶಾಲೆಯಲ್ಲಿ ನಾವೀಗ ಇರುವಂತದ್ದು. ಈ ಪಾಕಶಾಲೆಯಲ್ಲಿ ಈಗ ಗ್ಯಾಸ್ ಸಿಲಿಂಡರ್ ನ ಅಭಾವದಿಂದ ಸಂಪೂರ್ಣವಾಗಿ ಈ ಎಲ್ಲ ಸೌದೆ ಒಲೆಗೆ ಮೊರೆ ಹೋಗ್ಲಿಕ್ಕೆ ಬೇಕಾಗಿದೆ. ಯಾಕಂದ್ರೆ ಎಲ್ಲಾ ಬಾಯ್ಲರ್ ಗಳಾಗಿರ್ಬೋದು, ನಾವು ದೃಶ್ಯದಲ್ಲಿ ಗಮನಿಸಬಹುದು. ಇದು ಬಾಯ್ಲರ್ ಗಳು ಅಂದ್ರೆ ಏನು ಗ್ಯಾಸ್ ಸಿಲಿಂಡರ್ ಉಪಯೋಗಿಸಿಕೊಂಡು ಅನ್ನ, ಸಾಂಬಾರ್ ಮತ್ತು ಇನ್ನಿತರ ಪದಾರ್ಥಗಳನ್ನು ಮಾಡುವಂತಹ ಬಾಯ್ಲರ್ ಗಳಾಗಿದೆ. ಈ ಬಾಯ್ಲರ್ ಗಳಲ್ಲಿ ದಿನಕ್ಕೆ ಸಾವಿರಾರು ಗಟ್ಟಲೆ ಭಕ್ತಾದಿಗಳು ಈ ಬಾಯ್ಲರ್ ಗಳ ಅನ್ನ ಪ್ರಸಾದವನ್ನು ಕೂಡ ಸ್ವೀಕಾರ ಮಾಡ್ತಾರೆ. ಅಂದ್ರೆ ಈ ಆಧುನಿಕ ತಂತ್ರಜ್ಞಾನವನ್ನು ಕದ್ರಿ ಮಂಜುನಾಥ ದೇವಸ್ಥಾನಕ್ಕೆ ಅಳವಡಿಸಲಾಗಿತ್ತು. ಆದ್ರೆ ಈಗ ಗ್ಯಾಸ್ ಸಿಲಿಂಡರ್ ಇಲ್ಲದ ಕಾರಣ ಸೌದೆ ಒಲೆಯಲ್ಲಿ ಅಂದ್ರೆ ಪಾಕಶಾಲೆಯ ಹೊರಭಾಗದಲ್ಲಿ ಸೌದೆ ಒಲೆ ಮೂಲಕ ಅನ್ನ ಪ್ರಸಾದವನ್ನು ತಯಾರು ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಾಗಿ ಇಲ್ಲಿ ದಿನಕ್ಕೆ 2,000ದಿಂದ 3,000ದವರೆಗೂ ಕೂಡ ಭಕ್ತಾದಿಗಳು ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಅನ್ನ ಪ್ರಸಾದ ನಿಲ್ಬಾರ್ದು ಅಂತ ಹೇಳುವಂತಹ ದೃಷ್ಟಿಯಿಂದ ಸೌದೆ ಒಲೆ ಮೂಲಕವಾಗಿ ಅನ್ನ ಪ್ರಸಾದವನ್ನು ತಯಾರು ಮಾಡ್ತಾ ಇದ್ದಾರೆ. ಅಂದ್ರೆ ಇದು ನಿನ್ನೆಯಿಂದ ಸೌದೆ ಒಲೆಯ ಪ್ರಕ್ರಿಯೆಗಳು ಇದು ಈ ಭಾಗದಲ್ಲಿ ಅಂದ್ರೆ ಕರಾವಳಿ ಭಾಗದಲ್ಲಿ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಪ್ರಾರಂಭವಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಗ್ಯಾಸ್ ಸಮಸ್ಯೆ ಇತ್ತು ಅಂತೂ ಖಂಡಿತ. ಅಂದ್ರೆ ಕರಾವಳಿ ಭಾಗದಲ್ಲಿ ಹೋಟೆಲ್ಗಳು ಕೂಡ ಕೆಲವೊಂದು ಹೋಟೆಲ್ಗಳು ಬಂದಾಗಿದೆ. ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಎನಿವೆ, ದೇವಸ್ಥಾನದ ಪರಿಸ್ಥಿತಿ ಬಗ್ಗೆ ಮಾಹಿತಿ ಕೊಡ್ತಾ ಇದ್ರಿ, ಧನ್ಯವಾದಗಳು. ಇದು ನಮ್ಮ ಪ್ರತಿನಿಧಿ ಆದಿತ್ಯ ಹೇಳ್ತಾ ಇರೋ ಪ್ರಕಾರ ಹೌದು, ಮಂಗಳೂರಲ್ಲಿ ಅನೇಕ ಧಾರ್ಮಿಕ ದೇವಸ್ಥಾನಗಳು, ಧಾರ್ಮಿಕ ಸ್ಥಳಗಳು ನೋಡೋದಕ್ಕೆ ಸಿಗುತ್ತೆ. ಹಂಗಾಗಿ ಲಕ್ಷಾಂತರ ಭಕ್ತರು ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ರಾಜ್ಯದ ಬೇರೆ ಜಿಲ್ಲೆಗಳಿಂದಲೂ ಕೂಡ ಸಾಕಷ್ಟು ಜನ ಭಕ್ತಾದಿಗಳು ಅಲ್ಲಿ ಹೋಗಿರ್ತಾರೆ. ಹೋದಂತ ಸಂದರ್ಭದಲ್ಲಿ ಅಲ್ಲಿ ಎಲ್ಲೇ ಉಳ್ಕೊಳ್ಳಿ ನೀವು, ಅಗೇನ್ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಹೊಟ್ಟೆ ತುಂಬೋದೇ ಪ್ರಸಾದದಿಂದ ಅಂತ. ಆ ಪ್ರಸಾದ ಕೊಡದೆ ಹೋದ್ರೆ ಭಕ್ತಾದಿಗಳಿಗೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕೆ ಸೌದೆ ಒಲೆ ಮೂಲಕ ಪ್ರಸಾದ ತಯಾರಿಕೆ ಆಗ್ತಾ ಇರುವ ದೃಶ್ಯ.